ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಯಮಕ ಭಾರತದ ಸಂಚಿಕೆಯಲ್ಲಿ 44ನೆಯ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಆ ಶ್ಲೋಕ ಹೀಗಿದೆ: ಯಸ್ಯಾವೇಶೋರುಬಲಾತನ್ಯಹನತ್ ಪಾರ್ಥಃ ಅಸುರಾನ್ ಪ್ರಜೇಶೋರುಬಲಾನ್ ವರದಾನಾದಸ್ಯೈವ ಜಗತ್ಪ್ರಭೋರಿರಣಾತ್ ಸಮನುಗತನಾದಸ್ಯೈವ. ಈ ಶ್ಲೋಕದಲ್ಲಿ ಸುಂದರವಾದ ಪ್ರಸಂಗ ಬರ್ತಾ ಇದೆ. ಈ ಶ್ಲೋಕವನ್ನು ನೋಡಿದಾಗ ಇಲ್ಲಿವರೆಗೆ ನಾವು ಹಿಂದೆ ಗಮನಿಸಿದ ಹಾಗೆ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಬಂದರು. ಈ ಶ್ಲೋಕವನ್ನು ಆಪಾತತಃ ನೋಡಿದಾಗ ಅರ್ಜುನನನ್ನು ವರ್ಣಿಸ್ತಾ ಇದೆ ಅಂತ ಅರ್ಥ ಆಗುತ್ತೆ. ಆಚಾರ್ಯರು ಅರ್ಜುನನನ್ನು ಹೊಗಳೋದ್ರ ತಾತ್ಪರ್ಯ ಏನು? ವಸ್ತುತಃ ಆಚಾರ್ಯರು ಮುಖ್ಯ ಪ್ರಾಣನ ಅವತಾರ, ಅಂದರೆ ಮಧ್ವಾಚಾರ್ಯರು. ಅವರು ಅರ್ಜುನ ಅಂದರೆ ಇಂದ್ರನನ್ನು ಹೊಗಳಬೇಕು. ಇಂದ್ರದೇವರನ್ನು ಹೊಗಳೋದು ಯಾಕೆ? ಅಂಥ ಪರಾಕ್ರಮಿನ ಇಂದ್ರದೇವ, ಮುಖ್ಯ ಪ್ರಾಣ ಎಲ್ಲಿ, ಇಂದ್ರದೇವರಲ್ಲಿ. ಅಂದರೆ ಇದರ ಉದ್ದೇಶ ಇಷ್ಟು: ಯಾರೇ ಏನೇ ಸಾಧನೆ ಮಾಡಲಿ ಅದರ ಹಿಂದೆ ದೇವರ ಅನುಗ್ರಹ ಮುಖ್ಯ ಅಂತ ನಮಗೆ ಗೊತ್ತೇ ಇದೆ. ಬರೀ ಅನುಗ್ರಹ ಅಷ್ಟೇ ಅಲ್ಲ, ದೇವರೇ ಅಂತಹವರ ಒಳಗಡೆ ನಿಂತು ಆ ಎಲ್ಲ ಕೆಲಸವನ್ನು ಮಾಡೋದು. ಅವರಲ್ಲ, ಸುಮ್ಮನೆ ಅದೊಂದು ಅಧಿಷ್ಠಾನ ಅಷ್ಟೇ. ಒಂದು ಜಾಗ ಬೇಕು, ಆ ಜಾಗದಲ್ಲಿ ನಿಲ್ತಾನೆ ದೇವರು, ಅಲ್ಲಿ ಮಾಡ್ತಾನೆ. ಆದರೆ ಪ್ರಸಿದ್ಧಿ ಯಾರಿಗೆ ಅಂದರೆ, ಇವನು ಮಾಡ್ದ ಅವನು ಮಾಡ್ದ ಅಂತ. ವಸ್ತುತಃ ಯಾರನ್ನು ಯಾರು ಕೊಲ್ಲಿಕ್ಕೂ ಸಾಧ್ಯ ಇಲ್ಲ, ಕೊಲ್ಲಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಉಪದೇಶ ನೀಡಿದ. ಅಂಥ ಭಗವದ್ಗೀತೆಯ ತತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಶ್ಲೋಕವನ್ನು ಆಚಾರ್ಯರು ಬರಿತಾ ಇದ್ದಾರೆ. ಯಸ್ಯ ಆವೇಶವುರುಬಲಾತ್, ಯಾರ ವಿಶಿಷ್ಟವಾದ ಆವೇಶದಿಂದ ಕೆಲಸವನ್ನು ಮಾಡಿದ. ಅಂದರೆ ಕೃಷ್ಣ ಆವೇಶ ಹೊಂದಿದ. ಎಲ್ಲಿ ಆವೇಶ ಹೊಂದಿದ ಅಂದರೆ ಯಾರ ಒಳಗಡೆ ಹೋಗಿ ಸೇರಿಕೊಂಡ? ಅರ್ಜುನನ ಒಳಗಡೆ ಹೋಗಿ ಸೇರಿಕೊಂಡ. ಅದೇ ಒಂದು ದೊಡ್ಡ ಬಲ ಅರ್ಜುನನಿಗೆ. ಹಾಗಾದರೆ ಯಾವುದೇ ವ್ಯಕ್ತಿಗಾಗಲಿ ತನ್ನಲ್ಲಿ ಒಂದು ದೊಡ್ಡ ಬಲ ಬರಬೇಕು ಅಂದರೆ ದೇವರನ್ನು ಒಳಗಡೆ ಹಾಕ್ಕೊಳ್ಬೇಕು. ದೇವರ ಆವೇಶ ಆಯ್ತಾ ಒಳಗಡೆ, ಒಂದು ಹೊಸದಾದ ಒಂದು ಶಕ್ತಿ ಬರುತ್ತೆ ದೇಹಕ್ಕೆ. ಆ ಆತ್ಮನಿಗೂ ಕೂಡ ಆ ಶಕ್ತಿ ಬರುತ್ತೆ. ಆವಾಗಲೇ ಅವನು ಏನು ಬೇಕಾದರೂ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನೋಡಿದಾಗ ಅರ್ಜುನನಿಗೆ ಎಂಥ ಒಂದು ದಿವ್ಯವಾದ ಶಕ್ತಿ ಸಿಕ್ಕಿತ್ತು ಅಂದರೆ, ಅವನ ಮುಂದೆ ಒಮ್ಮೆ 3 ಕೋಟಿ ಅಸುರರು ಬಂದರು. 3 ಕೋಟಿ ಅವರು ಬಂದರೆ ಅರ್ಜುನ ಆರಾಮಾಗಿ ಅವರನ್ನು ಸೋಲಿಸಿದ. ಅವ್ರ ಮುಂದೆ ಗೆದ್ದ ಅರ್ಜುನ. ಯಾಕೆ? ವಸ್ತುತಃ ಅವರಿಗೆ ಮೃತ್ಯು ಬರಲೇಬಾರದು ಅಂತ ಅವರಿಗೊಂದು ವರ ಇತ್ತು. ಅದನ್ನು ವಿಶಿಷ್ಟವಾಗಿ ಪಡ್ಕೊಂಡಿದ್ರು ಆ ಎಲ್ಲ ಅಸುರರು. ಅಷ್ಟಾದರೂ ಕೂಡ ಅರ್ಜುನ ತಾನು ಅವರೆಲ್ಲರನ್ನೂ ಕೂಡ ಸದೆಬೆಳೆದ. ಈ ಸದೆಬೆಳೆದು ಇಷ್ಟೆಲ್ಲ ಮಾಡಲಿಕ್ಕೆ ಹೇಗೆ ಶಕ್ತಿ ಅರ್ಜುನನಿಗೆ? ಇದು ಸಾಮಾನ್ಯ ಅಲ್ಲ. 3 ಕೋಟಿ. ಅವರು ಯಾರು? ನಿವಾತ ಕವಚರು ಅಂತ ಅವರನ್ನು ಕರೀತಾರೆ. ಅಂಥ ನಿವಾತ ಕವಚರು ತಾವು ಎಂದಿಗೂ ಕೂಡ ಯಾರಿಗೂ ಬಗ್ಗದವರು, ದೇವತೆಗಳಿಗೂ ಕೂಡ ಬಗ್ಗದೇ ಇರೋರು. ಯಾಕೆಂದರೆ ಅಂಥ ವರ ಅವರಿಗಿತ್ತು. ಆದ್ದರಿಂದಲೇ ಇಂದ್ರದೇವರು ಕೂಡ ಸುಮ್ಮನಾಗಿದ್ದರು. ದೇವತೆಗಳಿಗೆಲ್ಲ ಹೆದರಿಕೆ.
ದೇವತೆಗಳು ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರನ್ನು ಸೋಲಿಸಲಿಕ್ಕೆ, ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಇಂದ್ರದೇವರು ಏನು ಮಾಡಿದರು, ಅರ್ಜುನನಿಗೆ ಒಂದು ರಥ ಕೊಟ್ಟರು. ಈ ರಥವನ್ನು ನೀನು ಉಪಯೋಗಿಸ್ಕೊಂಡು ಆ ನಿವಾತ ಕವಚರನ್ನು ಸಂಹಾರ ಮಾಡು ಅಂತ. ಸರಿ, ದೈತ್ಯರನ್ನೆಲ್ಲ ಅರ್ಜುನ ಆ ರಥವನ್ನು ಬಳಸ್ಕೊಂಡು ಸಂಹಾರ ಮಾಡಿದ. ಇದರ ಹಿನ್ನೆಲೆಯಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ವಸ್ತುತಃ ಇಂದ್ರನೇ ಅರ್ಜುನ. ಆದರೆ ಇಂದ್ರ ಮಾಡಲಿಕ್ಕೆ ಆಗದೆ ಇರೋದನ್ನು ಅರ್ಜುನ ಮಾಡ್ದ ಅಂದ ಕೂಡಲೇ ಇಂದ್ರನೇ ಬೇರೆ ಅರ್ಜುನನೇ ಬೇರೆ ಅಂತಲ್ಲ. ಇಂದ್ರದೇವರೇ ಅರ್ಜುನನಾಗಿ ಅವತಾರ ಮಾಡಿದ ನಿಜ. ಆದರೂ ಕೂಡ ಭಗವಂತನ ಸಂಕಲ್ಪ, ದೇವತೆಗಳು ದೈತ್ಯರ ಮುಂದೆ ಸೋಲ್ತಾರೆ. ಅದಕ್ಕೇನೋ ಇನ್ನೊಂದು ರೂಪದಿಂದ ಭೂಮಿಯಲ್ಲಿ ಅದೇ ದೇವತೆಯನ್ನು ಅವತಾರ ಮಾಡಿಸಿ ಅವನ ಮುಖಾಂತರ ಸಂಹಾರ ಮಾಡೋದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಲ್ಲಿ ಅರ್ಜುನನ ಒಳಗಡೆ ಅರ್ಜುನ ಅನ್ನೋ ಹೆಸರಿನಿಂದಲೇ ದೇವರೇ ತಾನು ಆ 3 ಕೋಟಿ ನಿವಾತ ಕವಚರನ್ನು ಸಂಹಾರ ಮಾಡಿದ್ದು. ಅರ್ಜುನ ಒಂದು ನೆಪ ಮಾತ್ರ ಅಷ್ಟೇ ಅಂತ. ಇದು ಹೇಗೆ ಅಂದರೆ, ಸೃಷ್ಟಿ ಮಾಡೋದು ಯಾರು? ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಸಂಹಾರ ಮಾಡೋದು ಯಾರು? ರುದ್ರದೇವರು ಮಾಡ್ತಾರೆ. ಅಂದರೆ ತಪ್ಪು. ರುದ್ರದೇವರ ಒಳಗಡೆ ಇದ್ದ ರುದ್ರ ಅನ್ನೋ ಹೆಸರಿನ ದೇವರೇ ಮಾಡೋದು. ಬ್ರಹ್ಮದೇವರ ಒಳಗೆ ಇರೋಂಥ ಬ್ರಹ್ಮ ಅನ್ನೋ ಹೆಸರಿನ ಆ ಭಗವಂತನೇ ಸೃಷ್ಟಿಯನ್ನು ಮಾಡೋದು. ಎಲ್ಲ ದೇವರೇ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತ ಅಂತ ಮಾತುಗಳು ತುಂಬ ಪ್ರಸಿದ್ಧ. ಅದೇ ರೀತಿ ಅದು ಬಲರಾಮನ ಒಳಗಡೆ ಬಲರಾಮ ಅನ್ನೋ ರೂಪದಿಂದ, ಭೀಮನ ಒಳಗಡೆ ಭೀಮ ಅನ್ನೋ ರೂಪದಿಂದ, ಅರ್ಜುನನ ಒಳಗಡೆ ಅರ್ಜುನ ಅನ್ನೋ ರೂಪದಿಂದ ಅದದೇ ಹೆಸರುಗಳು ದೇವರಿಗಿದೆ. ಯಾಕೆಂದರೆ ದೇವರಿಗಿರೋಷ್ಟು ಹೆಸರು ಯಾರಿಗೂ ಇಲ್ಲ. ನಾವು ಒಬ್ಬೊಬ್ಬರಿಗೆ 10 ಹೆಸರಿದೆ, ಇವನಿಗೆ 20 ಹೆಸರಿದೆ ಅಂತ ಕೆಲವರು ಆಡ್ಕೊಳ್ಳಿಕ್ಕೆ ಒಂದಿಷ್ಟು ಹೆಸರಿಡ್ತಾರೆ. ನಿಜವಾಗಿ ಹೆಸರು ಒಂದು 5-6 ಇಟ್ಟಿರ್ತಾರೆ. ಹಾಗಲ್ಲ, ದೇವರಿಗೆ ಆಡ್ಕೊಳ್ಳೋ ಹೆಸರು ತುಂಬ ಇದೆ. ಹಾಗೆ ಸ್ವಯಂ ಒಳ್ಳೊಳ್ಳೆ ಹೆಸರುಗಳು ತುಂಬ ಇದೆ. ಅನಂತ ಹೆಸರು ದೇವರಿಗೆ. ಜಗತ್ತಿನಲ್ಲಿ ನಾವು ಕಾಣುವಂಥ ಯಾವುದೇ ದೇವತೆಯ ಹೆಸರು ಮುಖ್ಯವಾಗಿ ಆ ವಿಷ್ಣುವನ್ನೇ ಹೇಳುವಂಥ ಶಬ್ದ. ಅದು ದೇವರಲ್ಲಿ ಹೆಚ್ಚಾಗಿ ಬಳಸೋದು. ಅದು ಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ಕೊನೆಗೆ ಈ ಜಗತ್ತಿನಲ್ಲಿ ಅದು ಹಾಗೆ ಪ್ರಸಿದ್ಧ ಆಗೋಗಿದೆ. ವಸ್ತುತಃ ದೇವರನ್ನೇ ಹೇಳುವಂಥ ಮುಖ್ಯವಾದ ಶಬ್ದ ಅಂತ ಒಂದು ವೇದಾಂತ ತತ್ವವನ್ನು ಈ ಮುಖಾಂತರ ಮಧ್ವಾಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅರ್ಜುನಲ್ಲಿ ಕೃಷ್ಣ ಆವೇಶಗೊಂಡು ಕೃಷ್ಣನೇ ಮಾಡಿದ ಕೆಲಸ ಅನ್ನೋದಕ್ಕೆ ಇನ್ನೂ ಕೆಲವು ಉದಾಹರಣೆ ಇದೆ. ಯಾವ್ದ್ಯಾವ್ದು ಉದಾಹರಣೆ? ಈ ಪೌಲೋಮರು ಮತ್ತು ಕಾಲಕೇಯರು ಅಂತ ಅವರ ಗುಂಪಿದೆ. ಅವರ ಗುಂಪು ಎಷ್ಟಿತ್ತು? 60,000. ಆ ಗುಂಪನ್ನು ಕೂಡ ಅರ್ಜುನನೇ ಹೋಗಿ ತಾನು ಸಂಹಾರ ಮಾಡಿದ. ಇಷ್ಟೆಲ್ಲ ದೊಡ್ಡ ಕಾರ್ಯ ಆದಾಗ ಜಯಘೋಷ ಬಂತಂತೆ. ಜಯ ಜಯ ಅರ್ಜುನ, ಜಯ ಜಯ ಭೀಮ, ಜಯ ಜಯ ಬಲರಾಮ ಅಂತ ಯಾವಾಗ ಇವರೆಲ್ಲ ಗೆದ್ದರೋ ಆಗೆಲ್ಲ ಆ ಶಬ್ದಘೋಷ ಬಂತು. ಆ ಎಲ್ಲ ಶಬ್ದಘೋಷ ಅದು ದೇವರ ಸ್ತೋತ್ರ ಮಾಡಿದಾಗ ಆಯಿತು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಯಾಕೆಂದರೆ ಅಲ್ಲೆಲ್ಲ ಹೇಳಿದ್ದು ಯಾರ ಬಗ್ಗೆ? ಜಯ ಅರ್ಜುನ, ಜಯ ಭೀಮ, ಜಯ ಬಲರಾಮ. ಈ ಎಲ್ಲ ಶಬ್ದ ದೇವರನ್ನೇ ಹೇಳೋದು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮಮುದಾಹರಂತಿ ಅಂತ ಎಲ್ಲ ನಾಮಗಳು ಕೂಡ ದೇವರ ನಾಮ. ಆದರೆ ದೇವರ ನಾಮ ಅಂದರೆ ದೇವತೆಗಳ ನಾಮ ಅಂತ ಅರ್ಥ. ಇಲ್ಲಿ ದೇವರ ಅಂದರೆ ದೇವ ಅನ್ನೋ ಶಬ್ದ ದೇವತೆಗಳನ್ನು ಹೇಳೋ ಶಬ್ದ. ಅಂಥ ಎಲ್ಲ ದೇವತೆಗಳ ನಾಮವೂ ಕೂಡ ದೇವರ ನಾಮ ಆಗಿದೆ, ಅಂದರೆ ಭಗವಂತನ ನಾಮ ಆಗಿದೆ ಅನ್ನೋದನ್ನು ಇಲ್ಲಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಹೀಗೆ ಈ ಶ್ಲೋಕದ ಒಂದು ಸುಂದರವಾದ ಅಭಿಪ್ರಾಯವನ್ನು ಇಲ್ಲಿ ನರಹರಿ ತೀರ್ಥರು ತಮ್ಮ ಟೀಕೆಯಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ. ಯಾವತ್ ಭೂಮೌ ಅಹಂ ತಾವತ್ ನನು ಜೇಷ್ಯತಿ ಕಶ್ಚನ. ಕೃಷ್ಣನ ವರನೂ ಕೂಡ ಹಾಗೇ ಇತ್ತು. ಯಾರಿಗೆ? ಅರ್ಜುನನಿಗೆ. ನಾನು ಎಲ್ಲಿವರೆಗೂ ಭೂಮಿಯಲ್ಲಿ ಇರ್ತೀನೋ ಅಲ್ಲಿವರೆಗೆ ನಿನ್ನನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ. ಅದು ನಮಗೂ ಗೊತ್ತು. ಕೃಷ್ಣ ಪರಂಧಾಮಕ್ಕೆ ಹೋದರೆ ಅರ್ಜುನ ಸೋತು ಬಿಡ್ತಾನೆ. ಸ್ತ್ರೀಯರ ರಕ್ಷಣೆ ಮಾಡಲಿಕ್ಕಾಗಲ್ಲ ಅರ್ಜುನನಿಗೆ. ಅಂಥ ಹೇಳಿತನ ಬಂದ್ಬಿಡುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನೇನಾ ಇದು ಬೇರೆನಾ ಅಂತ. ಯಾಕೆಂದರೆ ಅಲ್ಲಿವರೆಗೂ ಕೃಷ್ಣನ ಒಂದು ಸನ್ನಿಧಾನ ಇತ್ತು, ಅದನ್ನು ಗೆಲ್ತಾ ಇದ್ದ ಅರ್ಜುನ. ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೋದ್ನೋ ಸೋತ್ಬಿಟ್ಟ, ಅವಮಾನ ಆಗೋಯ್ತು ಅರ್ಜುನನಿಗೆ. ಅವತ್ತಿನ ದಿವಸ ಅರ್ಥ ಆಯ್ತು ಅವನಿಗೆ, ನನ್ನ ಬಲ ಏನೂ ಇಲ್ಲ, ಇದುವರೆಗೂ ಕೂಡ ನಾನು ಯಾರನ್ನೇ ಗೆದ್ದಿರಲಿ ಅದೆಲ್ಲ ಆ ಕೃಷ್ಣ ಅನುಗ್ರಹದಿಂದಲೇ ಆಗಿದ್ದು ಅಂತ. ಹೀಗೆ ದೇವರು ತಾನೇ ಎಲ್ಲರ ಒಳಗಡೆ ಇದ್ದು ಕೆಲಸ ಮಾಡಿದ್ರೆ ಉಂಟು ಅಂತ ಫಲ ಅವನಿಗೆ ಸಿಗತ್ತೆ, ಆ ಜೀವನಿಗೆ. ಇಲ್ಲ ಅಂದರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಅವನ ಅಂದರೆ ಭಗವಂತನ ಸ್ವಾತಂತ್ರ್ಯವನ್ನು, ಎಂಥ ಶಕ್ತಿ, ಸ್ವತಂತ್ರತೆಯ ಒಂದು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನರಹರಿ ತೀರ್ಥರು ಮುಂದೆ ಒಂದು ಶಬ್ದಕ್ಕೆ ಒಂದು ಹೊಸ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ಅರ್ಥ ಆಗಲ್ಲ ಅಂಥ ಶಬ್ದ ಇದು.
ನಮಗೆ ಗೊತ್ತಿರುವಂತೆ ಅದದೇ ಶಬ್ದಗಳನ್ನ ಬಳಸೋದಿದೆ ಆಚಾರ್ಯರು. ಈಗ ಉರು ಬಲಾತ್ ಅಂತಿದೆ, ಪ್ರಜೇಶೋರು ಬಲಾನ್ ಅಂತ ಶಬ್ದ ಬಂತು. ಆಮೇಲೆ ವರದಾನಾದಸ್ಯೈವ ಅಂತ ಬಂತು, ಮತ್ತು ಸಮನುಗತನಾದಸ್ಯೈವ ಅಂತ ಬಂತು. ಅಲ್ಲಿ ವರದಾನಾದಸ್ಯೈವ ಅಂತ ಬಂತು. ವರದಾನಾದಸ್ಯೈವ ಅಂದ್ರೇನು? ವರದಾನಾತ್ ಅಸ್ಯೈವ ಅಂತ ಹಾಗೆ ಅದನ್ನು ಬಿಡಿಸ್ಕೊಡ್ಬೇಕು. ಅಂದರೆ ವರ ಇತ್ತು, ಆ ವರವನ್ನು ಕೊಟ್ಟಿದ್ದರಿಂದ ಅಂಥ ಶಕ್ತಿ ಬಂದಿತ್ತು ಅಂತ ಒಂದರ್ಥ. ಮತ್ತೊಂದು, ಈ ಜಯ ಜಯ ಅನ್ನುವ ಶಬ್ದ, ಅರ್ಜುನ ಜಯ ಜಯ, ಭೀಮ ಜಯ ಜಯ ಅಂತ ಏನು ನಾದ ಬರ್ತಾ ಇತ್ತು, ಆ ನಾದ ಎಲ್ಲ ದೇವರನ್ನೇ ಹೇಳೋದು ಅಂತ. ಸಮನುಗತ, ಸಮನುಗತ ಅಂದರೆ ಚೆನ್ನಾಗಿ ಒಂದು ಅರ್ಥವನ್ನು ಕೊಡುವಂಥ ಶಬ್ದ, ಅದು ದೇವರನ್ನೇ ಹೇಳುವಂಥದ್ದು ಹೊರತು ಬೇರೆಯವರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಭೀಮ ಅಂತ ಉದಾಹರಣೆಗೆ ಹೇಳ್ತೀವಿ. ಭೀಮ ಅಂದ್ರೇನು? ಭಯಂಕರ. ಭೀಮನಿಗೂ ಅರ್ಜುನನಿಗೂ ಸಕಲರಿಗೂ ಭಯಂಕರ ಯಾರು? ದೇವರೇ. ಯಾಕೆ? ಪ್ರಳಯ ಕಾಲದಲ್ಲಿ ದೇವರೇ ಎಲ್ಲರಿಗೂ ಕೂಡ ಭಯಂಕರನೇ. ಆದ್ದರಿಂದ ಅವನೇ ನಿಜವಾಗಿ ಭೀಮ ಅಂಥ ಚೆನ್ನಾಗಿ ಅರ್ಥವನ್ನು ನೋಡಿದಾಗಲೂ ದೇವರಲ್ಲೇ ಅದು ಮುಳುಗುವಂಥ ಶಬ್ದಗಳವೆಲ್ಲ. ಅಂಥ ಶಬ್ದಗಳಿಂದ ಅವರೆಲ್ಲ ಗಾನವನ್ನು, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಬಂತು. ಇನ್ನು ಅಸ್ಯೈವ ಕೃಷ್ಣನ ಪ್ರೇರಣೆ, ಕೃಷ್ಣನ ಅನುಗ್ರಹ ಇದ್ದದ್ರಿಂದಲೇ ಅಲ್ಲಿ ಬ್ರಹ್ಮದೇವರ ಅನುಗ್ರಹ ಇತ್ತು ನಿವಾತ ಕವಚರಿಗೆ, ಆದರೂ ಅವರು ಕೂಡ ಸೋತರು. ಅಂದರೆ ಇದರಿಂದ ಏನು ಗೊತ್ತಾಯಿತು? ಕೃಷ್ಣ ತಾನು ಇಂದ್ರನನ್ನು ಬಳಸ್ಕೊಂಡು, ಅಂದರೆ ಅರ್ಜುನನನ್ನು ಬಳಸ್ಕೊಂಡು ಬ್ರಹ್ಮದೇವರವರ ಇದ್ರೂ ನಿವಾತ ಕವಚರನ್ನು ಸಂಹಾರ ಮಾಡೋ ಹಾಗೆ ಮಾಡ್ದ. ಹಾಗಾದರೆ ಬ್ರಹ್ಮದೇವರು ಕೃಷ್ಣನಿಗಿಂತ ಕಡಿಮೆ ಆಯಿತು. ಕೃಷ್ಣನ ಅನುಗ್ರಹ ಬ್ರಹ್ಮದೇವರಿಗೂ ಬೇಕು ಅಂತ ಗೊತ್ತಾಯಿತು. ಹೇಗೆ ಇಂದ್ರದೇವರಿಗೆ ಕೃಷ್ಣನ ಅನುಗ್ರಹ ಬೇಕೋ ಅಷ್ಟೇ ರೀತಿಯಲ್ಲಿ ಬ್ರಹ್ಮದೇವರಿಗೂ ಆ ಕೃಷ್ಣನ ಅನುಗ್ರಹ ಬೇಕು. ಯಾಕೆಂದರೆ ಸೃಷ್ಟಿ ಮಾಡಬೇಕಾದ್ರೆ ದೇವರು ಒಂದು ರೂಪದಿಂದ ಬ್ರಹ್ಮದೇವರ ಒಳಗಡೆ ಇಲ್ಲದೆ ಹೋದರೆ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬ್ರಹ್ಮದೇವರು ಕೂಡ ಹೇಳ್ತಾರೆ. ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಾಗೋದೇ ಇಲ್ಲ. ಆವಾಗ ತಪ ಅಂತ ಶಬ್ದವನ್ನು ಕೇಳ್ತಾರೆ. ಕೇಳಿದ ಕೂಡಲೇ 1000 ವರ್ಷ ತಪಸ್ಸು ಮಾಡಿ ಭಗವಂತನಿಂದ ದಿವ್ಯ ಜ್ಞಾನ ಪಡೆದು ಆಮೇಲೆ ಅವರು ಸೃಷ್ಟಿ ಕಾರ್ಯಕ್ಕೆ ತೊಡಗೋದು. ಹೀಗೆ ಈ ಎಲ್ಲ ಪ್ರಸಂಗದಿಂದ ಕೃಷ್ಣನ ಅನುಗ್ರಹ ಇಲ್ಲದೇನೆ ಯಾರು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಶ್ಲೋಕದಿಂದ ಸ್ಪಷ್ಟ. ಇದನ್ನು ತಿಳಿಸಲಿಕ್ಕೆ ಆಚಾರ್ಯರು ಈ ಅರ್ಜುನನ ಪರವಾಗಿ ಇರುವಂತಹ ಒಂದು ಪರಾಕ್ರಮ ಏನಿದೆ ಆ ಭಾಗವನ್ನು ವಿವರಿಸಿ ಯಮಕ ಭಾರತದ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಇಂಥ ಯಮಕ ಭಾರತ ಶ್ಲೋಕದ ಪಾರಾಯಣದಿಂದ ನಮಗೇನು ಫಲ ಅಂದರೆ, ಕೃಷ್ಣನ ಆವೇಶ ಆಗಬೇಕಾ, ಅಂದರೆ ಕೃಷ್ಣ ನಮ್ಮ ಒಳಗಡೆ ಬರಬೇಕಾ, ನಮ್ಮ ಮುಖಾಂತರ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಸ್ಬೇಕಾ ಅಂತ ಆದರೆ, ಅದರ ಇಚ್ಛೆ ಇತ್ತು ಅಂತ ಆದರೆ ಆಗ ಯಮಕ ಭಾರತದ ಶ್ಲೋಕವನ್ನು ನಾವು ಪಾರಾಯಣ ಮಾಡಬೇಕು. ಎಷ್ಟೆಷ್ಟು ಇದನ್ನು ಪಾರಾಯಣ ಮಾಡ್ತೀವೋ ಇಂದ್ರನ ಒಳಗಡೆ ಇದ್ದ ಆ ಕೃಷ್ಣನ ಅನುಗ್ರಹ, ಭೀಮನ ಒಳಗಡೆ ಇದ್ದ ಆ ಕೃಷ್ಣನ ಅನುಗ್ರಹ ಎಲ್ಲ ಆಗಿ ವಿಶಿಷ್ಟವಾದ ಸಾಧನೆಯನ್ನು ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಬರಲಿಕ್ಕೆ ಅದು ಪ್ರಮುಖವಾದ ಶ್ಲೋಕ ಆಗಿದೆ. ಇಂಥ ಶ್ಲೋಕವನ್ನು ಪಾರಾಯಣ ಮಾಡಿ ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.